ಹಲೋ ಫ್ರೆಂಡ್ಸ್, ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಒಂದು 5 ಮಿನಿಟ್ಸ್ ವೀಡಿಯೋ ಹಾಕ್ತಾಯಿದ್ದೀನಿ. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ, ಫುಲ್ಲು ಕೋಲ್ಡ್ ಆಗೋಗುತ್ತೆ ಆಲ್ರೆಡಿ. ಇವಾಗ ಗಂಗಮ್ಮನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಗಂಗಮ್ಮನೆಲ್ಲ ರೆಡಿ ಮಾಡಿ ಹೂವು ಹಾಕಿ ಎಲ್ಲ ರೆಡಿಯಾಗಿದ್ದಾರೆ ಗಂಗಮ್ಮ. ಹಾಗೆ ಈ ಅಮ್ಮನೂ ರೆಡಿಯಾಗಿದ್ದಾರೆ ನೋಡಿ, ಮೆರಗಣೆ ಅಮ್ಮ. ನೋಡಿದ್ರೆ ಫ್ರೆಂಡ್ಸ್ ಎಲ್ಲ ಹೇಗೆ ರೆಡಿಯಾಗಿದ್ದಾರೆ ಅಂತ. ಮತ್ತು ಆಂಜನೇಯ ಸ್ವಾಮಿ ಕೂಡ ರೆಡಿ, ಎಲ್ಲ ದೇವರುಗಳು ರೆಡಿ ಮಾಡಿದ್ದಾರೆ ಆಲ್ರೆಡಿ. ಇಲ್ಲೊಬ್ರು ಇದ್ದಾರೆ ನೋಡಿ, ನಮ್ಮ ಆಂಜನೇಯ, ಪುಟ್ಟ ಆಂಜನೇಯ ನೋಡಿ ಯಾವ ಥರ ನೋಡ್ತಾ ಇದ್ದಾರೆ. ಪುಟ್ಟ ಆಂಜನೇಯ, ಆಂಜನೇಯನ ಅದು ಮೆರಗನಾಗ ಎತ್ಕೊಂಡ್ರೆ ಹೆಂಗೆ ಆಡಿಸ್ತಾರೆ ಗೊತ್ತಾ? ಆಂಜನೇಯ ಸ್ವಾಮಿ ನೋಡಿರಿ, ಅಮ್ಮ ಅವ್ರಿಗೆ ಉಯ್ಯಾಲ ಇದು. ನೈಟ್ ಕೂಡ ನಾನು ತೋರಿಸಿ ಒಂದು ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಒಳಗಡೆಗೆ ಬಂದು ಉಯ್ಯಾಲೆ ತೋರಿಸ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ದೇವ್ರನ್ನೆಲ್ಲ ತಂದವಾಗ ನಾನು ಅವಾಗ ವೀಡಿಯೋ ಹಿಡಿತೀನಿ. ಮತ್ತೇನು ಗಣೇಶ ಕೂಡ ರೆಡಿ ನೋಡಿ. ಎಷ್ಟು ದೇವರಿದೆ ಗೊತ್ತಾ? ಗಣೇಶ, ಆಂಜನೇಯ, ನರಸಿಂಹಸ್ವಾಮಿ, ಮತ್ತು ಗಂಗಮ್ಮ, ಆಂಜನೇಯ, 5 ದೇವರಿದೆ ಫ್ರೆಂಡ್ಸ್. 5 ದೇವರು ಇಲ್ಲೇ ಫುಲ್ಲು 3 ದೇವರಿದೆ. ಗಣೇಶ ಮತ್ತು ಆಂಜನೇಯ, ನರಸಿಂಹಸ್ವಾಮಿ ಅಲ್ಲಿದ್ದಾರೆ ನೋಡಿ. ವಿಗ್ರಹ, ಚಿಕ್ಕ ವಿಗ್ರಹ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಒಳಗಡೆಗೆ ಹೋಗಿ ತೋರಿಸ್ತೀನಿ ಬನ್ನಿ ನೋಡಿ. ನಮ್ಮ ಮನೆ ದೇವರವರು ನರಸಿಂಹಸ್ವಾಮಿ, ಅಲ್ಲಿ ಪುಟ್ಟ ಆಂಜನೇಯ. ಅದಕ್ಕೆ ಇದು ಬಂದ್ಬಿಟ್ಟು ಈ ತೊಟ್ಲು ಮೊನ್ನೆ ಇಲ್ಲಿ ಗಂಗಮ್ಮ ಹತ್ರ ಬಂದ್ಬಿಟ್ಟು ಮಗು ಆಯಿತು ಅಂದ್ಬಿಟ್ಟು ಅವರು ಬೆಳ್ಳಿದು ಪುಟ್ಟ ತೊಟ್ಲು ತೊಗೊಂಬಂದು ಕೊಟ್ಟಿದ್ದಾರೆ ನೋಡಿ. ಅವ್ರು ಇಲ್ಲೇ ಕೂದಲೆಲ್ಲ ತೆಗೆದು ಮಗುಗೆ ಇಲ್ಲೇ ಎಲ್ಲ ಅವ್ರ ದೇವ್ರ ಹೆಸರು ಇಟ್ಟು ಹೋದರು. ಅವರು ಪುಟ್ಟ ಉಯ್ಯಾಲೆ ತಂದು ಕೊಟ್ಟಿದ್ದಾರೆ ನೋಡಿ. ಪುಟ್ಟ ಎಲ್ಲ ಪುಟ್ಟ ನೋಡಿ. ಅಂದರೆ ಇದೆಲ್ಲ ಅವರೆಲ್ಲ ಬೇರೆಯವರು. ಇದು ಎಲ್ಲ ಬೆಳ್ಳಿದು, ಇದು ಗೋಮಾತಾ ಎಲ್ಲ ಫುಲ್ಲು ಚಿಕ್ಕ ಚಿಕ್ಕ ಆಂಜನೇಯಗಳೆಲ್ಲ ಫಸ್ಟಿಂದ ಜಾಸ್ತಿ ಇದ್ದಾವೆ ಇವು. ಆಂಜನೇಯ ಸ್ವಾಮಿ ನೋಡಿದ್ರೆ ಯಾವ ಥರ ರೆಡಿಯಾಗಿದ್ದಾರೆ ಅಂತ. ನಾವು ದೇವಸ್ಥಾನದ ಒಳಗಡೆಗೆ ಬರಬಾರ್ದ. ಇದು ನಮ್ಮ ದೇವಸ್ಥಾನ ಅಲ್ವಾ. ಇವಾಗ ಯಾವಾಗನ ಸ್ವಾಮಿಗಳೆಲ್ಲ ನಾವು ಹೋದರೆ ನಾವೇ ಪ್ರಸಾದ ಮಾಡಬೇಕು, ನಾವೇ ಇಡಬೇಕಲ್ವ. ಅದಕ್ಕೆ ಯಾರೋ ಬಂದರು ಪಾಪ, ಯಾರೋ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ರೂಟ್ ಗೊತ್ತಾಗಿಲ್ಲಂತೆ ಸ್ವಾಮಿಗಳ ಹತ್ರ ತೋರಿಸ್ಕೊಳ್ಳೋಕ್ಕೆ. ಅದಕ್ಕೆ ಅವ್ರು ಆ ಕಡೆಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಅವರು ಇಲ್ಲಿ ರೆಡಿಯಾಗಿದ್ದಾರೆ. ನೀವು ತುಂಬ ಟೈಮ್ ನೋಡಿರ್ತೀರ ಇವ್ರನ್ನ. ನಾನು ಲೈವ್ ಬಿಟ್ಟಿದ್ದೀನಿ, ಲೈವ್ ಬಿಟ್ಟಾಗೆಲ್ಲ ನೋಡಿರ್ತೀರ ನೀವು ನೋಡಿ. ಅಮ್ಮ ಲಕ್ಷ್ಮಿ, ಹಾಗೆ ಇರು ಗಂಗಮ್ಮ. ಇದು ಆಫೀಸ್ ರೂಮು. ಯಾರಿಗಾದ್ರೂ ಶಾಸ್ತ್ರ ಏನನ್ನ ಹೇಳ್ಬೇಕಂದ್ರೆ, ಯಾರನ್ನ ಹುಷಾರಿಲ್ಲ ಅಂದರೆ ಎಲ್ಲ ಇಲ್ಲೇ ನೋಡೋದವರು ನೋಡಿ. ಕ್ಲೀನಾಗಿ ಕಾಣಿಸ್ತಾ ಇದ್ದಾರೆ ಗಂಗಮ್ಮ, ಲಕ್ಷ್ಮಿ. ತುಂಬ ಟೈಮ್ ನೋಡಿರ್ತೀರ ಬಿಡಿ ನೀವು. ಸೊ ಫ್ರೆಂಡ್ಸ್, ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ, ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಕೇಳ್ತಾಯಿದ್ದೀನಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಆಯ್ತಾ ಫ್ರೆಂಡ್ಸ್? ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಂಗೆ ಹೋಗೋಣ. ಅವ್ರನ್ನ ಕೇಳ್ತೀನಿ ರೀ ಅವರು ಅಂತ.
ನೀವು ಯಾವ ಊರಿಂದ ಬಂದಿದ್ದೀರಾ? ಬಿದ್ರಳ್ಳಿನಾ? ಫಸ್ಟ್ ಟೈಮ್ ಬಂದಿದ್ದೀರಾ? ಅದಕ್ಕೆ ಗೊತ್ತಾಗಿಲ್ಲ ಅಡ್ರೆಸ್. ಹಾಂ, ಫೋನ್ ಹಚ್ತೀನಿ ಈಗ. ಅವ್ರು ಜಸ್ಟ್ ಇವಾಗ ಹೋದ್ರಲ್ಲ. ನನಗಂತೂ ವಾಯ್ಸ್ ಫುಲ್ ಹೋಗ್ಬಿಟ್ಟೈತೆ ಅಂದರೆ ಫುಲ್ ಕೋಲ್ಡ್ ಆಗಿಬಿಟ್ಟೈತೆ. ಹಾಗಾಗಿ ಜಾಸ್ತಿ ನಾನು ಮಾತಾಡೋದ್ರೂ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ, ಏನು ಅನ್ಕೋಬೇಡಿ. ಹಾಗೆ ದಯವಿಟ್ಟು ನನ್ನ ವಿಡಿಯೋ ನೋಡಿ. ಪ್ರಸಾದ ಇಟ್ಟಿದ್ದೀನಿ, ಆಲ್ರೆಡಿ ಕುದೀತಾ ಇದೆ. ಅದು ಪ್ರಸಾದ ಇಟ್ಬಿಟ್ಟು ನಾನು ವಿಡಿಯೋ ತೆಗೋಣ ಅಂತ ಒಂದು ರೌಂಡ್ ಹೋಗ್ಬಿಟ್ಟು ತಗೊಂಬಂದಿದ್ದೀನಿ. ಏನು ಅನ್ಕೊಂತೀರಾ? ನನ್ನ ವಿಡಿಯೋ ನೋಡಿ. ಹಾಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಮತ್ತು ನಾನು ಮಧ್ಯಾಹ್ನ ದೇವ್ರನ್ನ ಎತ್ಕೊಂಬಂದಾಗ ಮತ್ತೆ ನಿಮ್ಗೆ ಆ ವಿಡಿಯೋ ಕೂಡ ಹಾಕ್ತೀನಿ. ಆಯ್ತಾ ಫ್ರೆಂಡ್ಸ್? ಎಲ್ಲರಿಗೂ ಬಾಯ್ ಬಾಯ್ ಬಾಯ್.